ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಟಿಕೆಟ್ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್. ಮೂವಿಲಿ ಒಂದು ಟ್ವಿಸ್ಟ್ ಇದೆ, ಮೂವಿ ಬಂದು ನೋಡಿ ಲಾಸ್ಟಿಗೆ ನಿಮಗೆ ಗೊತ್ತಾಗುತ್ತೆ ಅದೇನು ಟ್ವಿಸ್ಟ್ ಅಂತ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎರಡನೇ ಭಾಗ ಕಾಯ್ತಾ ಇದೀವಿ. ಬ್ರದರ್, ಇವತ್ತು ಬಾಸು 4 ವರ್ಷ ಆದ್ಮೇಲೆ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟವ್ರೆ, ಬೆಂಕಿ ಹಚ್ಬಿಟ್ಟವ್ರ ಬ್ರೋ. ಏನಕ್ಕೆ ನಾನು ಅವಾಗ್ಲೇ ಹೇಳಿದ್ದೆ, ಇವಾಗ ಬಾಸ್ ಎಂಟ್ರಿ ಕೊಟ್ಟವ್ರೆ ಅಂದ್ರೆ ಇವಾಗ ಸ್ಯಾಂಡಲ್ವುಡ್ ಇಂದ ಬಾಲಿವುಡ್ ಎಂಟ್ರಿ ಕೊಟ್ಟಿದ್ರು, ಇವಾಗ ಹಾಲಿವುಡ್ ನೆಕ್ಸ್ಟ್ ಲೆವೆಲ್ ಎಂಟ್ರಿ ಕೊಟ್ಟವ್ರೆ. ಈ ಸಿನಿಮಾ ಇಟ್ಟಾದ್ಮೇಲೆ ಬಾಸ್ ಹೆಸರು ಬೇರೆನೆ ಚೇಂಜ್ ಆಗುತ್ತೆ. ಏನು ಹೇಳಿ, ರಾಕಿ ವುಡ್ ಅಂತ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಹಾಲಿವುಡ್ಗಿನ ಮೀರಿದ ರಾಕಿ ವುಡ್. ಏನಕ್ಕೆ ಆ ತರ ಸ್ವ್ಯಾಗ್ ಬ್ರೋ. ಇವಾಗ ಈ ಸಿನಿಮಾದಲ್ಲಿ ಬ್ರೋ 4 ವರ್ಷ ಪಟ್ಟಿರೋ ಬಾಸ್ ಶ್ರಮ, ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದಾರೆ ಬ್ರೋ. ಏನಕ್ಕಂದ್ರೆ ಅವ್ರ ಸ್ಟೈಲು ಸ್ವ್ಯಾಗ್ ಬ್ರೋ. ಒಂದು ಟಿಕೆಟ್ ಎಂಟ್ರಿ ಬರುತ್ತೆ, ಒಂದು ಕ್ಲೀನ್ ಶೇವ್ ಎಷ್ಟನ್ನ ನೋಡಿ ಇಡೀ ಥಿಯೇಟರ್ ಧ್ವಂಸ ಆಗೋಗುತ್ತೆ ಬ್ರೋ. ಅದು ಬಾಸ್ ಕ್ರೇಜ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಖುಷಿ ಆಯ್ತು ಬ್ರೋ. ಸೂಪರ್ ಸರ್. ರಾಕಿಂಗ್ ಸರ್ ಎಷ್ಟವರು ಒಳ್ಳೆ ಅದ್ಭುತ ಪರ್ಫಾರ್ಮೆನ್ಸ್, ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ರೀಲ್ ಹಾಕೊಂಡಿಗೆ ಒಳ್ಳೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಒಬ್ಬ ಸಣ್ಣ ಹಳ್ಳಿಲಿ, ಮಂಡ್ಯದಂತ ಹಳ್ಳಿ ಹುಟ್ಟಿ ಇಂಡಿಯಾದ ಇಡೀ ವಿಶ್ವಕ್ಕೂ ಬರುವಂತ ಸಿನಿಮಾ ಮಾಡಿದ್ದಾರೆ. ರಿಯಲಿ ಗ್ರೇಟ್ಫುಲ್ ಪರ್ಸನ್. ಒಳ್ಳೆ ನಮ್ಮ ಆಪ್ತೀರು ಅವರು ಆದ್ರೂ ಈ ಮಟ್ಟಿಗೆ ಬೆಳೆದಿದ್ದಾರೆ ಅನ್ನೋದು ತುಂಬಾ ಖುಷಿಯಾಗಿದೆ ಸರ್. ಎಕ್ಸಲೆಂಟ್ ಮೂವಿ ಸರ್. ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್ ಸರ್. ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಫೋಟೋಗ್ರಫಿ, ಒಳ್ಳೆ ಆಕ್ಟಿಂಗ್, ಸೂಪರ್ ಡೂಪರ್ ಸಕ್ಕತ್ತಾಗಿ. ಅಕ್ಕ ತಮ್ಮ ಪ್ರೀತಿ ಏನು ಅಂತ ತೋರ್ಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮನೆ ಹೆಣ್ಮಕ್ಳು ನೋಡ್ಬೋದು. ಯಾವ್ದೇ ಕೆಟ್ಟ ಮೂವಿ ಎಲ್ಲ ಸರ್ ಇದು. ಒಂದು ಅಕ್ಕ ತಮ್ಮ ಪ್ರೀತಿನ ತೋರಿಸಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಅದಕ್ಕೆ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಮೊದ್ಲು ಅದಕ್ಕೆ ಹೋಗ್ತಾ ಇದೀನಿ. ದಯವಿಟ್ಟು ಸ್ವಲ್ಪ ಸೆಲೆಬ್ರೇಷನ್ ಮಾಡಕ್ ಬಿಡಿ. ಸಿನಿಮಾ ಬರೋ 4 ವರ್ಷ ಆದ್ಮೇಲೆ ಕಾಯ್ದಿದ್ದಕ್ಕೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಲಾಸ್ಟ್ ಸೀನ್ ಮಾತ್ರ 20 ನಿಮಿಷ ಮಾತ್ರ ಹೇಳಕ್ಕಾಗಲ್ಲ. ಆ ಫ್ರೇಮಿಂಗ್ ಆಗ್ಲಿ ಅದಾಗ್ಲಿ 4 ವರ್ಷ ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ಮೂವಿ ತೆಗೆದಿದ್ದಾರೆ. ಪಾಸ್ ಅವ್ರ ಕ್ಯಾರೆಕ್ಟರ್ ಅವರೇ ಅರ್ಥ ಮಾಡ್ಕೊಳಕ ಆ ತರ ಮೂವಿ ಮಾಡ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗೈತೆ. ಮತ್ತೊಂದು ಶೋ ನೋಡ್ಬೇಕು. 3 ಶೇಡ್ಸ್ ಅವರೇ ಬ್ರೋ. 3 ಶೇಡ್ಸ್ ಇದೆ, ಆದ್ರೆ ಡಬಲ್ ಶೇಡ್ಸ್ ಕಾಲ್ಪನಿಕ ಕತೆ ಅವರು. ಅಂದ್ರೆ ಅವ್ರ ಮಗ ಚಿಕ್ಕ ಮಗ ಆಗಿರ್ತಾನೆ, ಬಟ್ ಅದನ್ನ ದೊಡ್ಡವನಾದ್ಮೇಲೆ ಹೆಂಗಿರ್ತಾನೆ ರಿವೆಂಜ್ ಅವ್ರಿಗೆ. ಮೀ ವರ್ಸಸ್ ಮೀ ತರ ಇತ್ತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ರಾಕಿ ಬಾಯ್ ಇಷ್ಟ ಆದ್ರು. ಕ್ರೇಜ್ ಆಗೈತೆ ಬ್ರೋ ಮೂವಿ ಮಾತ್ರ. ನಮ್ ಕನ್ನಡ ಸಿನಿಮಾ ಆಲ್ ಇಂಡಿಯಾದಲ್ಲಿ ರಿಲೀಸ್ ಐತೆ. ಕ್ರೇಜಿ ಮೂವಿ. ಹಾಲಿವುಡ್ ಲೆವೆಲ್ ಫುಲ್ ಎಲ್ಲ ವರ್ಲ್ಡ್ ಅಲ್ಲೇ ರಾಯ ರಾಕಿ ಬಾಯ್ ಪೂರ ಸೈಕ್ ಆಗೈತೆ. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಸೂಪರ್. ಫಸ್ಟ್ ಹಾಫ್ ಎಲ್ಲ ಚೆನ್ನಾಗಿದೆ. ಆಕ್ಷನ್ ಎಲ್ಲ ಸಕ್ಕತ್ತಾಗಿದೆ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.